ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಿಮ್ಮೆಲ್ಲರಿಗೂ ಒಂದು ಹೆಲ್ತಿ ಡ್ರಿಂಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಡ್ರಿಂಕ್ದು ಮೇನ್ ಇಂಗ್ರೀಡಿಯೆಂಟ್ ಅರಿಶಿನ, ಟರ್ಮರಿಕ್. ಟರ್ಮರಿಕ್ನ ನಾವು ಪ್ರತಿನಿತ್ಯ ಹಲವಾರು ವಿಧದಲ್ಲಿ ಬಳಸ್ತೀವಿ. ಅದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಟರ್ಮರಿಕ್ ನಮ್ಮ ದೇಹದಲ್ಲಿರೋ ಬಾಡಿ ಫ್ಯಾಟ್ನ ಕರಗಿಸೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಉಪಯೋಗ ಆಗಿರುತ್ತೆ. ಈ ಟರ್ಮರಿಕ್ ಟೀನ ಡಯಾಬಿಟಿಸ್ ಇರೋರು ಪ್ರತಿದಿನ ಬಳಸೋದ್ರಿಂದ ಅವ್ರ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಅದಲ್ಲದೆ ನಮ್ಮ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಮತ್ತು ಲಿವರ್ ಫಂಕ್ಷನ್ಗೆ ತುಂಬಾ ಒಳ್ಳೆಯದು. ಅರಿಶಿನ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ನೆಲ್ಲ ಡಿಟಾಕ್ಸಿಫೈ ಮಾಡೋದ್ರಿಂದ ನಮ್ಮ ಕಿಡ್ನಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮೋರೋವರ್ ಈ ಟೀ ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಕೊಲಾಜನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ನಮಗೆ ಹೆಲ್ದಿ, ಗ್ಲೋಯಿಂಗ್, ಯಂಗರ್ ಲುಕಿಂಗ್ ಸ್ಕಿನ್ ಸಿಗುತ್ತೆ. ಅರಿಶಿನ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಮೈಕ್ರೋಬಿಯಲ್ ಆಗಿರೋದ್ರಿಂದ ಇಟ್ ಫೈಟ್ಸ್ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್ನ ಫಾರ್ಮ್ ಆಗೋದನ್ನ ರಿಡ್ಯೂಸ್ ಮಾಡುತ್ತೆ. ಇದಲ್ಲದೆ ಈ ಟೀನ ರೆಗ್ಯುಲರ್ ಆಗಿ ಬಳಸೋದ್ರಿಂದ PCOD ಸಮಸ್ಯೆ, ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ ಪೇನ್ನ ಸುಧಾರಿಸುತ್ತೆ. ಈ ಟೀ ಮಾಡೋದು ತುಂಬಾ ಸುಲಭ. ಸಿಂಪಲ್ ಕಿಚನ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಚಕ್ಕೆ ಪುಡಿ, 1/4 ಟೀ ಸ್ಪೂನ್ ಶುಂಠಿ, 2 ಏಲಕ್ಕಿ, ಒಂದು ಚಿಟಿಕೆ ಮೆಣಸಿದ್ರೆ ಸಾಕು. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಪ್ಯಾನಲ್ಲಿ 1.5 ಲೋಟದಷ್ಟು ನೀರು ತಗೊಳ್ಳಿ. ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅದಕ್ಕೆ ಹಾಕಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಚಕ್ಕೆ ಪುಡಿ, 1 ಚಿಟಿಕೆ ಮೆಣಸು, 1/4 ಟೀ ಸ್ಪೂನ್ ಶುಂಠಿ, 2 ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸಿ. 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಬೇಕು. ನಂತರ ಇದನ್ನ ಶೋಧಿಸ್ಕೊಳ್ಳಿ. ಈ ಟೀನ ಪ್ರತಿನಿತ್ಯ 2 ಬಾರಿ ಬಳಸಿ. ಊಟ ಆಗಿ ಅರ್ಧ ಗಂಟೆ ನಂತರ ಈ ಟೀನ ಸೇರಿಸಿ. ಈ ಟೀನ ಕಂಟಿನ್ಯೂಸ್ ಆಗಿ 1 ತಿಂಗಳು ಬಳಸೋದ್ರಿಂದ ನಮಗೆ ಬೇಕಾಗಿರೋ ರಿಸಲ್ಟ್ ಸಿಗುತ್ತೆ. ನಿಮಗೇನಾದರೂ ನಾನು ತಿಳಿಸಿರೋ ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಈ ಥರ ಹಲವಾರು ವಿಡಿಯೋಗಾಗಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.